ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾವು 9ನೇ ತರಗತಿಯಲ್ಲಿ ಬರುವಂತಹ ಬಹುಪದೋಕ್ತಿ ಇದರಲ್ಲಿ ಒಂದು ಲೆಕ್ಕವನ್ನು ಮಾಡೋಣ. ಎಕ್ಸ್ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ 5x - 4x² + 3ರ ಬೆಲೆಗಳನ್ನು ಕಂಡುಹಿಡಿಯಿರಿ. ಒಂದನೇದು x = 0. ಇಲ್ಲಿ ಎಕ್ಸ್ನ ಬೆಲೆ 0 ಇದ್ದಾಗ ಎಕ್ಸ್ನ ಬೆಲೆ 0 ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಬರೆದುಕೊಳ್ಳೋಣ. = 5 ಬ್ರ್ಯಾಕೆಟ್ನಲ್ಲಿ ಎಕ್ಸ್ನ ಬೆಲೆ 0 -4 ಇಲ್ಲಿ x² ಇದೆ ಬ್ರ್ಯಾಕೆಟ್ನಲ್ಲಿ 0 ಬ್ರ್ಯಾಕೆಟ್ ಕಂಪ್ಲೀಟ್ ಸ್ಕ್ವೇರ್ +3 0ನ 5ರಲ್ಲಿ ಗುಣಿಸಿದಾಗ 0 ಬರುತ್ತೆ. 0ನಲ್ಲಿ -4 ಗುಣಿಸಿದಾಗ -0 +3 ಇಲ್ಲಿ ಹಾಗೆ ತೆಗೆದುಕೊಳ್ಳೋಣ. ಇಲ್ಲಿ ನಮ್ಮ ಆನ್ಸರ್ 3 ಬಂದಿದೆ. ಬ್ರ್ಯಾಕೆಟ್ನಲ್ಲಿ ಎಕ್ಸ್ನ ಬೆಲೆ 0 ಇಲ್ಲಿ ನಮ್ಮ ಆನ್ಸರ್ 3 ಬಂದಿದೆ. ಎರಡನೇದಾಗಿ ಎಕ್ಸ್ನ ಬೆಲೆ -1 x = -1 ಆದಾಗ ಬ್ರ್ಯಾಕೆಟ್ನಲ್ಲಿ ಎಕ್ಸ್ನ ಬೆಲೆ 1 = 5ಅನ್ನು ಇಲ್ಲಿ ಬರೆದುಕೊಳ್ಳೋಣ. ಬ್ರ್ಯಾಕೆಟ್ನಲ್ಲಿ ಎಕ್ಸ್ನ ಬೆಲೆ -1 -4ಅನ್ನು ಇಲ್ಲಿ ಬರೆದುಕೊಳ್ಳೋಣ. -1² +3ಅನ್ನು ಹಾಗೆ ಇಲ್ಲಿ ಬರೆದುಕೊಳ್ಳೋಣ. = -5 - 4 +3 5ಅನ್ನು 4ರಲ್ಲಿ ಕೂಡಿಸೋಣ. -9 +3 ಇಲ್ಲಿ ನಮ್ಮ ಆನ್ಸರ್ ಎಕ್ಸ್ನ ಬೆಲೆ -1 = 9ರಲ್ಲಿ 3ಅನ್ನು ಕಳೆದರೆ -6. ನೆಕ್ಸ್ಟ್ ನಾವು ಮೂರನೆಯದು ಎಕ್ಸ್ನ ಬೆಲೆ 2. ಎಕ್ಸ್ನ ಬೆಲೆ 2 ಆದಾಗ ಬ್ರ್ಯಾಕೆಟ್ನಲ್ಲಿ ಎಕ್ಸ್ನ ಬೆಲೆ 2 = 5 ಬ್ರ್ಯಾಕೆಟ್ನಲ್ಲಿ ಎಕ್ಸ್ನ ಬೆಲೆ 2 -4 ಬ್ರ್ಯಾಕೆಟ್ನಲ್ಲಿ 2 ಬ್ರ್ಯಾಕೆಟ್ ಕಂಪ್ಲೀಟ್ ಮೇಲೆ ಸ್ಕ್ವೇರ್ +3 2 × 10 ಇಲ್ಲಿ ಸ್ಕ್ವೇರ್ ಇದೆ 2ರ ಬ್ರ್ಯಾಕೆಟ್ ಮೇಲೆ. ಇದನ್ನು 2ಅನ್ನು 2 ಸಲ ಇಟ್ಟರೆ 2 × 2 = 4 4 × 4 = 16 -16 +3 = 10 +3 13 -16 ಇಲ್ಲಿ ನಮ್ಮ ಆನ್ಸರ್ ಎಕ್ಸ್ನ ಬೆಲೆ 2 16ರಲ್ಲಿ 3ಅನ್ನು ಕಳೆದರೆ -3